ವಿಜಯ್ ಸುರಂಗದೊಳಗೆ ಕಾಲಿಟ್ಟ ತಕ್ಷಣ ದೊಡ್ಡ ಕೊಠಡಿ ಕಾಣಿಸಿತು. ಭಾರೀ ಪೆಟ್ಟಿಗೆಗಳು, ರಹಸ್ಯ ನಕ್ಷೆಗಳು, ಸ್ಮ್ಯಾಗ್ಲಿಂಗ್ ಮಾರ್ಗಗಳ ಗುರುತುಗಳು ಗೋಡೆಗಳಲ್ಲಿ ಇದ್ದವು. ಹಿಂದೆ ಪಾದಗಳ ಶಬ್ದ ಕೇಳಿಸುತ್ತಿತ್ತು. ವಿಜಯ್ ಫ್ಲಾಶ್ಲೈಟ್ ಹಾಕಿದಾಗ ಅವನ ಸಹಾಯಕ ಇನ್ಸ್ಪೆಕ್ಟರ್ ರಮೇಶ್ ನಿಂತಿದ್ದ. ವಿಜಯ್, ನೀನು ಸತ್ಯದ ಹತ್ತಿರ ಬಂದಿದೀಯಾ, ಆದರೆ ಈ ಗಡಿ ವ್ಯಾಪಾರವನ್ನು ನಾನು, ನಂದರಾಜು, ರಾಮಚಾರಿ ಸೇರಿ ನಡೆಸುತ್ತಿದ್ದೇವೆ ಎಂದು ರಮೇಶ್ ಹೇಳಿದ. 10 ಜನ ಗನ್ಮನ್ಗಳು ಹೊರಬಂದರು. ವಿಜಯ್ನ ಸುತ್ತ ಗನ್ಮ್ಯಾನ್ ನಿಂತು ಸಾಯಿಸೋಕೆ ಸಿದ್ಧವಾಗಿದ್ದಾರೆ. ರಮೇಶ್ ಹತ್ತಿರ ಬಂದು ಹೇಳಿದ, ಈ ಸುರಂಗದಿಂದ ಜೀವಂತವಾಗಿ ಹೊರಬರುವುದು ಅಸಾಧ್ಯ. ನೀನು ಗಡಿ ದಾಟಿದ ಕೊನೆಯ ಪೊಲೀಸ್. ವಿಜಯ್ ನಿಧಾನವಾಗಿ ತನ್ನ ಜೇಬಿಗೆ ಕೈ ಚಾಚಿದ. ಅಲ್ಲಿ ಅವನ ಬಳಿ ಒಂದೇ ಒಂದು ರಹಸ್ಯ ಆಯುಧವಿತ್ತು. ವಿಜಯ್ ಜೇಬಿನಲ್ಲಿ ಏನಿತ್ತು? ಫೈನಲ್ ಎಪಿಸೋಡಲ್ಲಿ ನೋಡೋಣ.